ಅದಕ್ಕೆ ನನಗೆ ಬೇರೆ ಕಡೆ ಕೆಲಸ ಸಿಗೋ ಹಾಗಿದೆ. ಹೌದಾ? ಕಂಗ್ರಾಟ್ಸ್. ಆದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆಗೋ ಚಾನ್ಸ್ ಇದೆ. ನಾನಿರೋ ಕಂಪ್ನಿನಲ್ಲೂ ಪ್ರಮೋಷನ್ ಆಗ್ಬೋದು. ವಾವ್, ಹೊಡೆದಿಲ್ಲ. ಡಬಲ್ ಚಾನ್ಸ್ ದೇವ್ಕೆ. ಎರಡನ್ನೂ ಹೇಗೆ ನಿಭಾಯಿಸ್ತಾರೆ ಅವಳು? ಎರಡನ್ನೂ ಯಾಕೆ ನಿಭಾಯಿಸ್ಬೇಕು? ಎಲ್ರಿಗೂ ಗೊತ್ತಿರೋ ವಿಚಾರ. ಎರಡರಲ್ಲಿ ಯಾವುದು ಚೆನ್ನಾಗಿದೆಯೋ ಅದನ್ನ ಆಯ್ಕೆ ಮಾಡ್ಕೊಳ್ತಾಳೆ. ಈಗೆಲ್ಲ ಹಾಗೆ ತಾನೆ? ಹೌದು ಅದಕ್ಕೆ ನಮ್ಮ ಕಂಪ್ನಿನಲ್ಲಿದ್ದರೂ ಬೇರೆ ಊರಿಗೆ ಹೋಗಲೇಬೇಕಾಗುತ್ತೆ. ಮುಂಬೈ, ಡೆಲ್ಲಿ, ಚೆನ್ನೈ. ಹೊಸ ಕೆಲಸ ಆದರೆ ಬೆಂಗಳೂರಲ್ಲೇ ಇರುತ್ತೆ. ಹಾಗಾದ್ರೆ ಹೊಸ ಕೆಲಸ ಒಪ್ಕೋ. ಹೆಣ್ಮಕ್ಳು ಊರು ಬಿಟ್ಟು ಯಾಕೆ ಹೋಗ್ಬೇಕು? ಅಣ್ಣ, ಹೊಸ ಕೆಲಸ ಸಿಕ್ಕಿದ್ರೂ ಬೇರೆ ಮನೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಫೀಸ್ ಇರೋದೇ ಹೊಸೂರಿಂದ ಆಚೆ. ಪರವಾಗಿಲ್ಲ ದೇವ್ಕೆ, ಹೇಗಿದ್ರು ಬೆಂಗಳೂರಿನಲ್ಲಿ ಇರ್ತೀಯಲ್ಲ, ವಾರ ವಾರ ಬಂದು ಹೋದರಾಯ್ತು ಬಿಡು. ವಾರ ವಾರ ಯಾಕೆ? ಇಲ್ಲಿಂದನೇ ಓಡಾಡ್ಬೋದಲ್ಲ. ಇಲ್ಲ ಅಣ್ಣ, ಇದಾಗದೇ ಇರೋ ಮಾತು. ಹಾಗಾದ್ರೆ ವಾಸುಗೂ ಇದೇ ಕಂಪ್ನಿಯಲ್ಲೇ ಕೆಲಸ ಸಿಗುತ್ತೆ ಅಲ್ವಾ? ಇಲ್ಲ ಅಣ್ಣ, ವಾಸುಗೆ ಸಿಗ್ತಿಲ್ಲ. ನನಗೊಬ್ಳಿಗೆ ಮಾತ್ರ. ನಾನು ಹೊರಡ್ತೀನಿ. ಅದಕ್ಕೆ ಬರ್ತೀನಿ. ಹಾಯ್ ಮಮ್ಮಿ, ಎಲ್ಲಿದ್ದಾರೆ ಹಿಟ್ಲರು? ಹಾಕ್ತೀನಿ ನೋಡು. ಎಷ್ಟು ಕೊಬ್ಬೆ ನಿನ್ಗೆ. ನೀನ್ ಯಾವಂತ ನೋಡಿನೇ ಅವ್ರು ನಿನ್ ಕಂಡ್ರೆ ಕೆಂಡ ಆಗೋದು. ಅಮ್ಮ, ಅಪ್ಪ ಕೆಂಡ ಆಗೋದಕ್ಕೆ ನಾನೇನ್ ಬಾಯ್ ಬಿಡ್ಬೇಕಂತ ಇಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಕಣ್ಣಲ್ಲೇ ಬೆಂಕಿ ಶುರು ಆಗುತ್ತೆ. ಅದಕ್ಕೆ ನೀನ್ ತುಪ್ಪ ಸುರಿತೀಯ ಅಲ್ವೇ? ಅದ್ ಯಾಕೆ ಅವ್ರನ್ನ ಕಂಡ್ರೆ ಹಾಗೆ ಆಡ್ತೀಯ ನೀನು? ಅದನ್ನ ಅವ್ರನ್ನೇ ಕೇಳು. ಮಾತಾಡಿದ್ರೆ ಸಾಕು, ಮೈಲುದ್ದ ಭಾಷಣ ಬಿಗಿತಾರೆ. ನಾನೇನ್ ತಪ್ಪು ಮಾಡಿದ್ದೀನಿ ಹೇಳು? ಒಂದ್ ದಿವಸ ಅದು ಜಗಳ ಮಾಡದೆ ಇರ್ತಾರ ಅವರು? ಅವ್ರು ನಿಮ್ಮ ಅಪ್ಪ ಕಣೆ, ಮಕ್ಕಳಿಗೆ ಹೇಳೋ ಹಕ್ಕು ಅವ್ರಿಗಿರತ್ತೆ. ಹೌದಮ್ಮ, ಅಪ್ಪಂಗೆ ಬಾಯಿ ಬಂದಾಗ ಹೇಳೋ ಹಕ್ಕಿದೆ. ಆದರೆ ಮಕ್ಕಳನ್ನ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ಳೋ ಕರ್ತವ್ಯ ಗೊತ್ತಿಲ್ಲ. ಅರೆ, ಅವ್ರು ದೊಡ್ಡವರು ಕಣೆ. ದೊಡ್ಡವರಾದ್ರೆ ದೊಡ್ಡ ಜನಗಳ ಥರ ಇರಬೇಕಮ್ಮ, ಸಣ್ಣ ಜನಗಳ ಥರ ಆಡಬಾರ್ದು. ಅಮ್ಮ, ನನಗೆ ಅವ್ರ ಹತ್ರ ಹೇಗೆ ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಸೀರಿಯಸ್ ಆಗಿ ಮಾತಾಡಿದ್ರು ಗುರ್ರ ಅಂತಾರೆ, ತಮಾಷೆಗೆ ಮಾತಾಡಿದ್ರು ಗುರ್ರ ಅಂತಾರೆ. ತಮಾಷೆಗೆ ಮಾತಾಡಿದ್ರೆ ಯಾರೇ ಸಿಟ್ಟಾಗ್ತಾರೆ. ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ನಿನ್ನ ಮಾತೇ ಹೊರಟು.
ಸರಿ ಬಿಡು, ನಾನೇ ಹೊರಟು. ಒಂದು ಲೋಟ ಕಾಫಿ ಕೊಡ್ತೀಯಾ? ಅಪ್ಪ ಬಂದರೆ ಅದು ಗಂಟ್ಲಿಗೆ ಇಳಿಯಲ್ಲ. ನನ್ನ ಕರ್ಮ. ಬೇಡಪ್ಪಯ್ಯ, ಇಲ್ಲಿ ಏನು ಸಮಸ್ಯೆ ಇಲ್ಲ. ನೀವೇ ಆರಾಮಾಗಿದ್ದಾಳೆ. ನೀವು ಬರೋ ಅಗತ್ಯ ಇಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರಿಗೂ ಹೇಳ್ಬಿಡಿ. ಆಯಿತು. ಯಾರು ಮಾವನ? ಬೇರೆ ಕೆಲಸ ಇಲ್ಲ ಅವರಿಗೆ. ಬರಲಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಬಂದು ಏನು ಮಾಡ್ತಾರೆ ಅವರು? ಅಲ್ರಿ, ನಿವಿ ಆಸ್ಪತ್ರೆಯಲ್ಲಿದ್ದಾಳೆ, ಅವ್ರಿಗೆ ಟೆನ್ಷನ್ ಇರಲ್ವಾ? ಹಾಗಂತ ಇಲ್ಲಿ ಬಂದು ಏನು ಮಾಡ್ತಾರೆ ಹೇಳು? ಅವ್ರು ಬಂದರೆ ಅವ್ರನ್ನ ಓಡಾಡ್ಸಕ್ಕೆ ನಾನು ರಜೆ ಹಾಕ್ಬೇಕಾಗತ್ತೆ. ಇದೇನು ಹಳೆ ಬಿಡ, ಅವ್ರ ಪಾಡಿಗೆ ಅವರೇ ಓಡಾಡ್ತಾ ಇರೋಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಮಗಳು ಅಂತ ಆತಂಕ ಕಾಳಜಿ ಅವ್ರಿಗೂ ಇರಲ್ವಾ? ಅವರು ಮನುಷ್ಯ ತಾನೆ. ನಿಮ್ಮ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ತಾರೆ? ಅದೇನು ಫೋನಲ್ಲಿ ಹೇಳ್ತೀರೋ, ಒಂಚೂರು ಸಮಾಧಾನದಿಂದ ಹೇಳಕ್ಕಾಗಲ್ವಾ ನಿಮಗೆ? ನೀನು ಬಿಡ, ಹಾಗೂ ಹೇಳ್ತೀಯ ಹೀಗೂ ಹೇಳ್ತೀಯ. ಹರಿದು ಹೋಗಿದೆಯಲ್ಲ, ಬೇರೆ ಹಾಕ್ಕೊಳಕ್ಕಾಗ್ತಿರ್ಲಿಲ್ಲ. ಹೋಗ್ಲಿ ಬಿಡಿ. ಈಗ ನಾನು ಏನು ನೋಡಿಲ್ಲಿ, ಅದು ಬಿಡಿಪ್ಪ. ಈಗೇನು ನಾನೇ ತಗೊಂಡು ಹೋಗ್ಲಾ? ಬೇಡ ಬಿಡು, ನಾನೇ ತಗೊಂಡು ಹೋಗ್ತೀನಿ. ಏನು ಮತ್ತೆ ಕನ್ಫ್ಯೂಷನ್ನಾ? ನಿಮ್ಗೆ ಯಾವಾಗಲೂ ಕನ್ಫ್ಯೂಷನ್ನು, ನಿಮ್ಮಿಂದ ಮಗನ ಕನ್ಫ್ಯೂಷನ್ನು. ನಿಮ್ಮಿಬ್ಬರಿಂದ ಇನ್ನು ನನಗೆ ಯಾವಾಗ ಕನ್ಫ್ಯೂಷನ್ ಶುರುವಾಗುತ್ತೋ ಗೊತ್ತಿಲ್ಲಪ್ಪ. ದೇವಕಿ ವಿಚಾರ ಗೊತ್ತಾ ನಿಂಗೆ? ಹಾಂ, ಅದೇ ಪ್ರಮೋಷನ್ ಆಯಿತು, ಬೇರೆ ಹೋಗ್ತಿದ್ದೀನಿ ಅಂತೇನೋ ಹೇಳಿದ್ಲಲ್ಲ. ದಡ್ಡಿ ನೀನು. ನಂಗೆ ಗೊತ್ತಿಲ್ವಾ? ವಾಸು ಅವಳು ಇಬ್ರು ಸೇರ್ಕೊಂಡು ಬೇರೆ ಮನೆ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಅಕ್ಕನ ಮದುವೆ ಆಗಿಲ್ಲ, ಇದೇ ಮನೇಲಿದ್ರೆ ನಾನು ಅಡ್ಡಿ ಆಗ್ತೀನಲ್ಲ, ಅದಕ್ಕೆ ಬೇರೆ ಕೆಲಸ ಅಂತ ಪ್ಲಾನ್ ಮಾಡ್ತಿದ್ದಾರೆ. ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ದಾರೆ. ನಾನು ಸಂಸ್ಕೃತ ಪಂಡಿತ ಇರಬಹುದು, ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ. ರೀ, ನಿಮ್ಗೆ ಯಾಕ್ರಿ ಬಂತು ಇಂಥ ಅನುಮಾನ? ಅನುಮಾನ ಅಲ್ಲ, ಬೇಕಾದ್ರೆ ಇವತ್ತೇ ಬರ್ಕೊಡ್ತೀನಿ. 50 ರೂಪಾಯಿ ಸ್ಟಾಂಪ್ ಪೇಪರ್ ತಗೊಂಬ. ಅವಳಿಗೆ ಬೇರೆ ಕೆಲಸನೂ ಇಲ್ಲ, ಪ್ರಮೋಷನೂ ಇಲ್ಲ, ಸುಮ್ಮನೆ ನಮ್ಮನ್ನು ದಾರಿ ತಪ್ಪಿಸ್ತಿದ್ದಾಳಷ್ಟೇನೆ. ದಡ್ಡಿ ನೀನು. ಯಶು, ಬೆಲ್ಲ ಆದಮೇಲೆ ಬಾಗಿಲು ತೆಗೆದ್ರೆ ಆಗಿರೋದು. ಹೋಗಿ ಬಾಗಿಲು ತೆಗ್ದೆ, ಅಲ್ಲಿ ಅಷ್ಟೊತ್ತು ನಿಂತ್ಕೊಂಡೆ, ಈಗ ಬಂದು ಚಡಪಡಿಸ್ತಾ ಇದೆಯಾ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ರಘು, ಸುನೀತಂದು ಹಾಗಾದ್ಮೇಲೆ ಏನೋ ಒಂಥರ. ಯಶು, ಅವಳೇ ಇರಬೇಕು.
ದೇವ್ಗಿ, ನಾನು ಯಶೋಧ, ನನ್ನ ಹಸ್ಬೆಂಡ್ ರಘು. ಬನ್ನಿ ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ. ಮನೆ ಹುಡುಕೋದೇನು ಕಷ್ಟ ಆಗಿಲ್ವಾ? ಇಲ್ಲ, ಫೋನಲ್ಲೇ ಎಲ್ಲ ಕ್ಲಿಯರಾಗಿ ಹೇಳಿದ್ರಲ್ಲ. ಹೇಗೆ ಬಂದ್ರಿ? ಆಟೋನಲ್ಲಿ ಬಂದೆ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದಾಗ ಸಂತೋಷ ಆಗಿತ್ತು. ಈಗ ನಿಮ್ಮನ್ನು ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ. ನನ್ನನ್ನು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತಲೇ ತಿಳ್ಕೊಳ್ಳಿ. ಹಾಂ, ತುಂಬ ಥ್ಯಾಂಕ್ಸ್. ಸ್ವಲ್ಪ ನೀರು ಕೊಡ್ತೀರಾ? ಹಾಂ, ತಗೊಳ್ಳಿ. ಥ್ಯಾಂಕ್ಸ್. ನಿಮ್ಮನೆ ಥರನೇ ಫೀಲ್ ಮಾಡ್ಕೊಳ್ಳಿ. ದೇವ್ಕಿ ಅವರೇ, ಹೊರಗಡೆ ಸಿಗೋದಕ್ಕಿಂತ ಮನೆಯೇ ಒಳ್ಳೇದಲ್ವಾ? ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ಕೆಲಸ ಮಾಡ್ತಾ ಇದ್ದೀರಾ? ಸ್ಯಾಮ್ ಅನ್ನೋ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮನೇಲಿ ಯಾರ್ಯಾರಿದ್ದಾರೆ? ಯಶೋ, ತಗೊಳ್ಳಿ ಕಾಫಿ. ನಾನು ರೆಸಾರ್ಟ್ಗೆ ಹೋಗೋಕ್ಕೆ ರೆಡಿ ಆಗಬೇಕು, ನೀವು ಮಾತಾಡ್ತಾ ಇರಿ. ನಿಮ್ಮ ಮದುವೆ ನಮ್ಮ ಅಕ್ಕಂದೇ ಇನ್ನೂ ಆಗಿಲ್ಲ. ಅವಳು ಕೆಲಸದಲ್ಲಿದ್ದಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ಯಾಕೋ ಗಂಡೇ ಸಿಗ್ತಿಲ್ಲ, ಏನೇನೋ ಅಡ್ಡಿ. ನೀವು ಕೊಟ್ಟಿರೋ ಆ್ಯಡ್ ನೋಡಿದೆ, ಆದರೆ ನಂದು ಒಂದೇ ಒಂದು ರಿಕ್ವೆಸ್ಟ್. ಇದೆಲ್ಲ ರಹಸ್ಯವಾಗೇ ಇರುತ್ತೆ ತಾನೇ? ಅದ್ರ ಬಗ್ಗೆ ಖಂಡಿತ ನನ್ನ ನಂಬಿ. ನಾನು ಒಂದು ಹೆಣ್ಣಲ್ವಾ? ಅದು ಅಲ್ಲದೆ ನೀವಿನ್ನೂ ಮದುವೆ ಆಗಬೇಕಾಗಿರೋರು. ನನ್ನ ಬಗ್ಗೆ ನಂಗೆ ಚಿಂತೆ ಇಲ್ಲ, ಆದರೆ ನನ್ನಿಂದ ನಮ್ಮ ಅಕ್ಕ ತಂಗಿರಿಗೆ ತೊಂದರೆ ಆಗಬಾರ್ದಲ್ವಾ? ನಾನಿನ್ನು ಹೊರಡ್ಲಾ? ಆಫೀಸ್ಗೆ ಹೋಗಬೇಕು, ಲೇಟ್ ಆಗುತ್ತೆ. ಒಂದು ನಿಮಿಷ ಇರಿ, ರಘು ಹತ್ರ ಡ್ರಾಪ್ ಮಾಡಿಸ್ತೀನಿ. ಬೇಡ, ನನಗೆ ಬೇರೆ ಕೆಲಸ ಇದೆ, ಹೊರಡ್ತೀನಿ. ದೇವ್ಕಿ ಅವರೇ, ನೀವು ನನಗೆ ತುಂಬ ಇಷ್ಟ ಆದ್ರಿ. ಯಾವಾಗ ಡಿಸ್ಚಾರ್ಜ್ ಮಾಡ್ಬೋದು? ಅದಕ್ಕೆ ನಿಮ್ಮನ್ನು ಬರೋಕ್ಕೆ ಹೇಳಿದ್ದು. ನಿಮ್ಮ ತಂಗಿಗೆ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಒಂದು ಜಾಗದಲ್ಲಿ ದುರ್ಮಾಂಸ ಬೆಳೆದಿತ್ತು, ಅದನ್ನು ಆಪ್ರೇಟ್ ಮಾಡಿ ತೆಗೆದಿದ್ದೀವಿ. ಮತ್ತೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಇದೆ, ಅದೇ ಸಮಸ್ಯೆ ಆಗಿರೋದು. ಹಾಗಾದರೆ ಈ ಕಾಯಿಲೆಗೂ ನೀವು ಮಾಡಿರೋ ಆಪರೇಷನ್ಗೂ ಸಂಬಂಧನೇ ಇಲ್ವಾ? ಚೇಚೆ, ಹಾಗಲ್ಲ. ನಾನು ಹೇಳ್ತಾ ಇರೋದು ಅದೊಂದೇ ಕಾರಣ ಅಲ್ಲ ಅಂತ. ನರದ ತೊಂದರೆ ಇದೆ, ಅದೇ ಇವಾಗ ಮೇನ್ ಪ್ರಾಬ್ಲಮ್. ಮತ್ತೆ ಈಗ ಇನ್ನೊಂದು ಆಪರೇಷನ್ ಮಾಡಬೇಕಾಗುತ್ತೆ.
ಇನ್ನೊಂದು ಆಪರೇಷನ್? ಹೌದು, ಆದಷ್ಟು ಬೇಗ ಮಾಡಬೇಕಾಗುತ್ತೆ. ಹಾಗಾದ್ರೆ ಈಗ ಮಾಡಿದ್ದು ವೇಸ್ಟ್ ಆಗೋಯ್ತು. ಅದನ್ನು ಮಾಡಬೇಕಾಗಿತ್ತು, ಈಗ ಇದನ್ನು ಮಾಡಬೇಕಾಗಿದೆ. ನಾಳೆ ಇನ್ನೊಬ್ಬರು ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ, ಇನ್ನೊಂದು CT ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅವ್ರ ಹೆಸರು ಡಾಕ್ಟರ್ ನಿರಂಜನ್, ತುಂಬ ಫೇಮಸ್ ಸರ್ಜನ್. ತುಂಬ ದೊಡ್ಡ ಸರ್ಜನ್? ಹೌದು, ಮತ್ತೆ ಈ ಕನ್ಸಲ್ಟೇಷನ್ ಫೀಸ್ ಎಲ್ಲ ಸ್ವಲ್ಪ ಆಗುತ್ತೆ. ಜಾಸ್ತಿ ಇರುತ್ತಾ? ಹೌದು, ಮತ್ತೆ ಖರ್ಚು? ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ಆದರೂ ಒಂದು ಅಂದಾಜು 60,000 to 80,000 ಆಗಬಹುದು. ಹಾಯ್, ಇನ್ನೊಂದು ಆರ್ಡರ್ ಮಾಡ್ಕೊಳೆ. ದೇವ್ಕಿ ಯಾಕೋ ನಮ್ಮ ಕ್ಯಾಬಲ್ಲಿ ಬಂದಿಲ್ಲ? ಅದೇ ನನಗೂ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳು ಅಕ್ಕಂಗೇನಾದರೂ? ಇಲ್ಲಪ್ಪ, ಬೆಳಿಗ್ಗೆ ಫೋನ್ ಮಾಡಿದೆ, ಚೆನ್ನಾಗಿದ್ದಾಳೆ ಅಂತ ಹೇಳಿದ್ಲು. ಹಾಗಾದರೆ ನಂಗೆ ಒಂದು ಡೌಟು, ಹಣದ್ದೇನಾದರೂ ಪ್ರಾಬ್ಲಮ್ ಆಗಿ ಅದನ್ನೇನಾದರೂ ಹೊಂದಕ್ಕೆ ಹೋಗಿದ್ದಾಳ? ಇಂಪಾಸಿಬಲ್. ಯಾಕೆ ಗೊತ್ತಾ, ಈ ಊರಿನಲ್ಲಿ ಲಕ್ಷಗಟ್ಟಲೆ ದುಡ್ಡು ಕೊಡೋರೇ ಇಲ್ಲ. ಅವ್ರ ಅಣ್ಣಂಗೆ ದುಡ್ಡು ಹೊಂದ್ಸ್ಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಹಾಗಾದರೆ ಒಂದು ಫೋನ್ ಮಾಡೋ. ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಾ ಇದೆ. ನೋಡು, ನಾನು ಮಾಡಿದ್ರೆ ಒಂದ್ಸತಿ ಫೋನೇ ಎತ್ತಲ್ಲ, ನೀನಾದರೂ ಮಾಡೋ. ನಿಂಗೆ ಹೇಳಿದ್ನಲ್ಲ ಮಾಡಿ. ಅದು ಯಾಕಷ್ಟು ಗಲಾಟೆ ಮಾಡ್ತೀವಿ, ಒಂದು ಫೋನ್ ಮಾಡೋ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೆ. ದೇವ್ಕಿ ನಿನಗೇನೆ ನನ್ನ ಕಾಯಿಲೆ ಬಂತು, ಕ್ಯಾಬಲ್ಲಿ ಬರೋದು ಬಿಟ್ಟು ಸಪ್ರೇಟಾಗಿ ಬಂದುಬಿಟ್ಟಿದೆಯಾ? ದೇವ್ಕಿ, ಎಷ್ಟು ಸಲ ಫೋನ್ ಮಾಡೋದೆ ನಿಂಗೆ? ಫೋನ್ ಕೊಡಿಲಿ. ನೋಡು, ಸ್ವಿಚ್ ಆಫ್ ಮಾಡಿದಾಳೆ. ಸ್ವಲ್ಪನೂ ಬುದ್ಧಿ ಬೇಡವಾ ನಿಂಗೆ? ದೇವ್ಕಿ, ಏನಾಯ್ತು? ಏನು ನಿನ್ನ ಸಮಸ್ಯೆ? ಕಾಫಿ ಕುಡಿತ್ಯಾ? ತಗೋ. ಯಾಕೆ ದೇವ್ಕಿ ಡಲ್ ಆಗಿದೆಯಾ? ಏನಾಯ್ತು? ಹಾಗೇನೂ ಇಲ್ಲ. ನೋ, ನೀನು ಡಲ್ ಆಗಿದೆಯಾ? ನಿವಿ ಹೇಗಿದ್ದಾರೆ? ಹಾಗೇ ಇದ್ದಾಳೆ, ಆಸ್ಪತ್ರೆಯಲ್ಲಿದ್ದಾಳೆ. ಅದಕ್ಕೆಲ್ಲ ವರಿ ಮಾಡಬೇಡ, ಬಿ ಬೋಲ್ಡ್, ಫೇಸ್ ಲೈಫ್, ಬಂದಿದ್ದನ್ನೆಲ್ಲ ಅನುಭವಿಸ್ಬೇಕು. ಈಗ ನಾನಿಲ್ವಾ? ಅಮೆರಿಕಕ್ಕೆ ಹೋಗೋದಕ್ಕೆ ಚಾನ್ಸ್ ಸಿಕ್ಕಿದೆ, ಆದರೆ ಹೋಗೋಕ್ಕಾಗ್ತಿಲ್ಲ. ಆ ಸತ್ಯನ ಒಪ್ಕೊಂಡು ನೆಮ್ಮದಿಯಾಗಿಲ್ವಾ? ನೀನೊಬ್ಬ ಮಹಾ ಕೊರ್ಕ ಕಣೋ. ಅವ್ರಿಗೆ ನಿವಿ ಬಗ್ಗೆ ಚಿಂತೆ ಆದರೆ ನೀನು ಪಿಟೀಲ್ ಕುಯ್ತಾನೆ ಇದೆಯಾ? ಹಾಗಲ್ಲ ಕಣೆ, ಇರೋ ಸತ್ಯನ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ವಾಸು, ಹಾಗೆಲ್ಲ ಹೋಪ್ಸ್ ಕಳ್ಕೊಬೇಡ, ಏನಾದರೂ ಆಗುತ್ತೆ. ಗುಡ್ ಜೋಕ್. ಹೇಗೆ ಹೇಳು? ಒಂದು ಸಣ್ಣ ಹೋಪ್ಸ್ ಇದ್ರೂ ಹೇಳು. ನಾನಂತೂ ನಿನ್ನ ವಿಚಾರವಾಗಿ ಟ್ರೈ ಮಾಡ್ತಾನೆ ಇದ್ದೀನಿ, ನೀನು ಟ್ರೈ ಮಾಡು. ಒಂದು ವೇಳೆ ಇಬ್ಬರ ಕೈಲೂ ಆಗಲಿಲ್ಲ ಅಂದರೆ ಆಮೇಲೆ ಬಿಟ್ಬಿಡು, ಯೋಚನೆ ಮಾಡು. ಏನಾದರೂ ಪವಾಡ ನಡಿಬೇಕಷ್ಟೆ.